ಕಷ್ಟದಲ್ಲಿ ನಮ್ಮ ಕಷ್ಟಗಳಲ್ಲಿ ಯಾರು ಸಹಭಾಗಿಗಳಾಗಬೇಕಾಗಿಲ್ಲ. ಇರುವವರೇ ಸಾಕು. ನಮ್ಮ ಮೇಲೆ ಕರುಣೆ ಪೀಡಿತ ಹೊರಡು. ನಿನ್ನ ವ್ರತ ಭಂಗವಿಲ್ಲ. ನನ್ನನ್ನು ಸೇವಾ ವೃತ್ತಿಯಲ್ಲಿ ನಿಯೋಜಿಸು. ಇಷ್ಟರಿಂದಲೇ ನಾನು ತೃಪ್ತಳಾಗುವೆನು. ಪರನಾರಿ, ಅದು ಹೇಗೆ ಸರಿಯಾಗುತ್ತದೆ? ನೀನು ಚಿಕ್ಕ ಹುಡುಗಿಯ ಕಡೆ ತಪ್ಪಾಗದು. ನಾವಾದರೂ ತರುಣರು, ಲೋಕದ ಮುಂದೆ ನಿರ್ಭೀತರಾಗಿ ನಿಂತವರಲ್ಲ. ನಿನ್ನ ದಾಸಿಯಲ್ಲ, ನಿನ್ನ ತಾಯಿಯ ಸೇವಕಿಯಾಗುವೆನು. ಅದು ಸರ್ವತ್ರ ಸಾಧ್ಯವಿಲ್ಲ. ನನ್ನ ಯಾತನೆ, ನನ್ನ ವಿಜ್ಞಾಪನೆ, ನನ್ನ ಕಣ್ಣೀರು, ನನ್ನ ನೆಟ್ಟೆಸರು ಎಲ್ಲ ವ್ಯರ್ಥವಾದವು. ಮುಗ್ಧೆ, ನಿನ್ನ ಅವಸ್ಥೆಯನ್ನು ನೋಡಿದರೆ ವ್ಯಸನವಾಗುತ್ತದೆ. ವ್ಯಸನವಾದರೆ ಉಂಟು. ಹಾಗಾದರೆ ನಾನೊಂದು ವಿಷಯವನ್ನು ಕೇಳುತ್ತೇನೆ, ಪೂರೈಸುವೆಯೋ? ಸಾಧ್ಯವಾದರೆ ನಿನ್ನ ವ್ರತ ಭಂಗವಿಲ್ಲ. ಪ್ರಿಯೆ ಎಂದು ಸಂಬೋಧಿಸು, ಇಷ್ಟೇ ನನ್ನ ಕೊನೆಯ ಬೇಡಿಕೆ. ಅದು ಹೇಗೆ ಸರಿಯಾಗುತ್ತದೆ? ಯಾಕೆ ಸರಿಯಲ್ಲ? ಪ್ರಿಯೆ ಎಂದು ಕರೆದರೆ ನಿನ್ನ ಕರ್ತವ್ಯವೂ ಹಾಳಾಗುವುದಿಲ್ಲ. ಹೊರಡು ಹಿಡಿಮೆ. ಯಾರು ನಿನ್ನನ್ನು ಹುಡುಕಿಕೊಂಡು ಬಂದಂತೆ ಕಾಣುತ್ತದೆ. ಬರುವವರು ಬರಲಿ, ಸಾಯಲು ಸಿದ್ಧರಾಗಿದ್ದೇನೆ. ಅಣ್ಣನ ರೋಷಕ್ಕೆ ಈಡಾಗಬೇಡ. ಕೊನೆಯಲ್ಲಿ ಅಳೆದು ಅಡಗುತ್ತೇನೆ. ಅವಿಷ್ಟವನ್ನು ತೀರಿಸು. ಮಾತನಾಡಬೇಡ. ಗೊತ್ತಾಗುತ್ತದೆ. ನೀನು ಮಾತನಾಡಬೇಡ. ಏನಾದರೂ ಒಂದು ಸನ್ನೆಯನ್ನು ಮಾಡು. ಹಿಡಿಮೆ, ದೂರದಲ್ಲೊಂದು ರೂಪು. ಸನ್ನೆಯನ್ನು ಮಾಡು. ಪ್ರೇಮ ಮುಂದೆಲ್ಲಾಗಲಿ. ಕೆಲಸಕ್ಕೆ ಎತ್ತಿರುವ ಅಪಾಯ ನನಗಲ್ಲ, ನಿನಗೆ. ಮೊದಲ ಅಪಾಯವಿಲ್ಲ ನೀನು. ನೋಡು, ಹಾವು ಬಳಿಗೆ ಬರ್ತಿದೆ. ಯಾಚನೆ ವ್ಯರ್ಥ. ಕಳೆಯುವ ಸಮಯವಿಲ್ಲ. ಹೊರಡು. ಮತ್ತೇನು ಮಾಡುವುದು? ನನ್ನ ದುರ್ದೈವ. ನನ್ನ ಜನ್ಮ ಹಾಳಾಯ್ತು. ನನ್ನ ಜನ್ಮ ಹಾಳಾಯ್ತು. ಹಿಡಿಮೆ, ನನ್ನ ಹಿಡಿಮೆ ಯಾರೋ ಪೌಂಡಾಡಿಯ ಪಾಲಾಗುತ್ತಿದ್ದರೆ ಇನ್ನೇನು ಉಳಿತು, ಇನ್ನೇನು ಉಳಿತು. ನಾನು ರಾತ್ರಿಯಲ್ಲಿ ಮಲಗಿದ್ದಾಗ ಸ್ವಪ್ನದಲ್ಲಿ ಇವಳೇ ಬಂದು ನನ್ನನ್ನು ಎಬ್ಬಿಸುತ್ತಿದ್ದಳು. ಕನಸಿನಲ್ಲಿಯೂ ಇವಳೇ, ನನಸಿನಲ್ಲಿಯೂ ಇವಳೇ. ಆದರೆ ಆದರೆ ನನ್ನ ಅಂಗಳದಲ್ಲಿರುವ ನನ್ನ ತಾವರೆಯನ್ನು ಯಾರೋ ಇವರು ಒಂದೇ ಒಂದು ಪೆಟ್ಟಿನಿಂದ ಗಾಳಿಯನ್ನು ಬೇಕಾದ ಕಡೆಗೆ ತಿರುಗಿಸಿ ಬಂದಳು. ಆದರೆ ಇನ್ನು ನನ್ನ ಹಕ್ಕಿ, ಬಂಗಾರದ ಗೂಡಿನಲ್ಲಿದ್ದ ನನ್ನ ಹಕ್ಕಿ ರೆಕ್ಕೆ ಬಿಚ್ಚಿದೆ. ಹಾರಿ ಓಡುವುದು, ಹಾರಿ ಓಡುವುದು, ಹಾರಿ ಓಡುವುದು, ಹಾರಿ ಓಡುವುದು. ಏನು ಬನ್ನಿ ಬಂದು ತೋರಿಸಿನಲ್ಲ. ಒಂದು ಉಪಾಯ ಮಾಡಿದೆ. ಇಂದಿಲ್ಲದ ಬುದ್ಧಿ ಇದ್ದಾವ ಕೆಲಸಕ್ಕೆ, ಇಂದಿನ ಧೈರ್ಯಕ್ಕೆ ಬಾರದ ಒಟ್ಟಾಗುವುದಕ್ಕೆ ಬಿಡ್ಲಿಕ್ಕಿಲ್ಲ. ಅವಳೇ ಇಲ್ಲಿಗೆ ಬರುತ್ತ ರೋಗಿಗೆ ಸಿಕ್ಕಿತು ಹೆಸರು ಬೇಳೆ ಪಾಯಸ.
ನಿನಗೆ ಗೊತ್ತಾಗಲಿಲ್ಲ? ಇಲ್ಲ. ನಿನ್ನ ದುರ್ಮುಖನ ಸ್ವರ ನಿನಗೆ ಗೊತ್ತಾಗಿಲ್ಲ? ಯಾರ ದುರ್ಮುಖ? ನಿನ್ನ ದುರ್ಮುಖ. ಯಾರ ದುರ್ಮೂರ್ಖ? ಅದರಲ್ಲಿ ಸಂದೇಹವೇನು? ನಿನ್ನ ಮೂರ್ಖ ಏನೆಂದು ಹೇಳಿದೆ? ಯಾಕಮ್ಮ ಹೀಗೆ ಮಾತಾಡ್ತೀಯ? ಇಂದು ರಾತ್ರಿಯಲ್ಲಿ ಯಾರು ಇಲ್ಲದ ವೇಳೆ ನೀನು ಯಾರು ಎಂದು ಕೇಳಿದೆ. ಅದಕ್ಕೆ ಕಳ್ಳವೋ ಕಾಕವೋ ಎಂದು ಹೆದರಿಕೆ ಆಗಬಾರದಲ್ಲ ಎಂದು ನಿನ್ನ ಬಳಿಕ ನಿನ್ನ ಅಣ್ಣನ ದಾಸ ಎಂದು ಹೇಳಿದೆ. ಅದಕ್ಕೆ ಇಷ್ಟು ಕವಿತೆ ಏಕೆ? ಇಷ್ಟು ವರ್ಷಗಳಾದರೂ ನಿನಗೆ ಸಭ್ಯವರ್ತನೆಯೇ ಗೊತ್ತಿಲ್ಲ. ಸಭ್ಯವೋ ಅಸಭ್ಯವೋ ನನಗೊಂದೂ ಗೊತ್ತಿಲ್ಲ. ಮಾತು ಯಾವಾಗಲೂ ಒಂದೆಲ್ಲ ಕತ್ರ. ಅದು ಸಭ್ಯವಾದರೆ ಹಾಗೆ ಹೇಳು, ಇಲ್ಲದಿದ್ದರೆ ಅಸಭ್ಯವೆಂದೇ ನೋಡಿ. ನನಗೆ ಗೊತ್ತಿರುವುದೇ ಇಷ್ಟು. ಆಗಲಿ, ಇಲ್ಲಿಗೆ ಬರಲು ಕಾರಣವೇನೋ? ಕಾರಣವೇನು? ಈ ಲೋಕದಲ್ಲಿ ಇಷ್ಟು ಜನರಿದ್ದಾರಲ್ಲ, ಅವರು ಮಾಡುವ ಕೆಲಸಕ್ಕೆ ಸಾವಿರಾರು ಕಾರಣಗಳುಂಟು. ಉಂಟು, ಸಂದೇಹವೇನೋ? ಹಾಗಾದರೆ ನನಗೂ ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಏನದು? ನೀನು ಇಲ್ಲಿಗೆ ಬರುವುದನ್ನು ಕಂಡೆ. ಆ, ಇಲ್ಲಿ ಸಿಂಹ, ಸಾರೂಲ ಮೊದಲಾದ ಕಾಡು ಜಂತುಗಳು ಓಡಾಡುವ ಸ್ಥಳವಿದು. ಓಹೋ, ನೀನು ಬೇರೆ ಒಬ್ಬಳಿದೆ. ನಿನ್ನ ಬಳಿಯಲ್ಲಿ ಯಾರೂ ಇಲ್ಲ. ನಾನಾಗಲು ಬೇರೆ ಎಂದು ಬಂದು ಬಿಟ್ಟೆ. ದುರ್ಮುಖ, ಒಳ್ಳೆಯದಾಯ್ತು. ನಿನಗೆ ಕೃತಜ್ಞತೆಗಳಿರಲಿ. ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆಯನ್ನು ಈ ದುರ್ಮುಖನು ಯಾರಿಂದನೂ ಅಪೇಕ್ಷಿಸುವುದಿಲ್ಲ. ಇವನು ಮಾಡಿದ ಕೆಲಸ ಯಾರಿಗೂ ತಿಳಿಯಲೂಬಾರದು. ಒಂದು ವೇಳೆ ತಿಳಿದರೂ ಒಂದೆರಡು ಸವಿರಾಚನ ಮಾಡಿದರೆ ಇವರಿಗೆ ಅಷ್ಟೇ ಸಾಕು. ಅದನ್ನು ಹಿಡಿದೆ. ನನ್ನ ಸ್ವಭಾವವು ನಿಮಗೂ ಗೊತ್ತುಂಟು. ಆದರೂ ಕೃತಜ್ಞತೆ ಇರಲಿ ಎಂಬ ಸತ್ಯ ಮಾತು ಯಾಕೆ? ಆಹಾಹಾ, ನಿನ್ನ ಸ್ವಭಾವವು ಹಾಗೆಯೇ ಆಗಿರಬಹುದು. ಆಗಬಹುದು ಅಂತ ಹೇಳಬೇಡ. ಹೌದು ಇನ್ನು ನನ್ನ ಹುಡುಗಿಯಾಗಿದ್ದೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಇದ್ದೆ. ನಾನು ನಿನಗಿಂತ 4 ವರ್ಷ ದೊಡ್ಡವನಾಗಿದ್ದೆ. ನಿನ್ನ ಪಾಠಗಳನ್ನೆಲ್ಲ ನಾನು ದೂರದಿಂದ ನೋಡುತ್ತಾ ಇದ್ದೆ. ಅಂದಿನಿಂದ ಇಂದಿನವರೆಗೂ ನಮ್ಮದು ಪರಿಚಯ. ದೇಹವು ಅದಕ್ಕೆ ಹೌದು ಎಂದು ಹೇಳು. ಹಿಂದಿನ ಪರಿಚಯಗಳನ್ನು ಮಾತನಾಡುವುದಕ್ಕೆ ಇದು ಸಮಯವಲ್ಲ. ಯಾಕಲ್ಲ? ಇಲ್ಲಿ ಯಾರೂ ಇಲ್ಲ. ಮಾತನಾಡಿದರೆ ಯಾರಾದ್ರೂ ಕೇಳಿತು ಅದಕ್ಕೆ ಹರನಾರು ದೂರದಲ್ಲಿ ಮನುಷ್ಯರಿಲ್ಲ. ಅದರ ಹೇಳಿದೆ. ದುಷ್ಟ, ಹಿಂದಕ್ಕೆ ಸರಿ. ನಾನು ಯಾರೆಂದು ನಡೆಸಿದೆ? ನೀನು ಯಾರು? ನೀನನ್ನು ನೋಡುವ ನೀನುಲಿಯಂತೆ ದಿನಂಪ್ರತಿ ನೋಡುವ ನೀನು ನನಗೆ ನೀನಾರನ್ನು ತಿಳಿಯಲ್ಲ. ಮೂರ್ಖ, ನಿನ್ನ ಕೆಲಸವೇನೆಂದು ಮಾಡ್ತೇಯೋ? ಇಲ್ಲ, ನಿನ್ನ ಅಣ್ಣನ ಕೆಲಸವನ್ನು ದಿನಂಪ್ರತಿ ಮಾಡುವೆನು. ನೀನು ನಿಜವಾಗಿಯೂ ಅಣ್ಣನ ದಾಸನೋ? ಇದಂತಹ ಪ್ರಶ್ನೆಗಳು ಹಿಡಿಮದ ದಾಸನೋ ದಾಸನೋ ಅದು ನಿನಗರಿಯದು. ನಾನು ನಿನಗೆ ದಾಸನಲ್ಲವೇ? ಹಿಡಿಂಬನ ದಾಸನಾದರೆ ಹಿಡಿಂಬನ ತಂಗಿಯು ಹೇಳಿದಂತೆ ಮಾಡು. ನಡೆಯಿಂದ ನಿನ್ನ ಕೆಲಸಕ್ಕೆ ಹೋಗು. ಕೇಳುವ ಒಂದು ಮಾತುಂಟು, ಅದನ್ನು ಕೇಳು. ಮತ್ತೆ ಗಂಟೆ ಗಂಟೆ ಹೊರವಾದರೆ ಈಗಲೇ ಹೋಗಬೇಕು. ಹೇಳಬೇಕಾದನ್ನು ಹೇಳಿಕೊ. ನೀನು ರಾಣಿಯಾಗುವ ಆಸೆ ಉಂಟ? ಅದನ್ನು ಕೇಳಿದುದರಿಂದ ನಿನಗೆ ಏನು? ನೀನು ರಾಣಿಯಾದರೆ ನಾನು ರಾಜನಾಗುತ್ತೇನೆ. ಮೂರ್ಖ, ಇದನ್ನೇ ಮತ್ತು ಹೇಳುವೆಯೋ? ಸುಂದರಿಯೇ, ಹೇಳುವುದೇನು ಕೇಳುವುದೇನು? ಈ ಕಾಡಿನಲ್ಲಿ ಯಾರಿದ್ದಾರೆ ನೋಡು. ಇಲ್ಲಿ ನೋಡಿದರೂ ಕತ್ತಲೆಯೇ ಕತ್ತಲೆ. ಇಲ್ಲಿ ನೋಡು, ಆಕಾಶದಲ್ಲಿ ನಕ್ಷತ್ರಗಳು ಗೊಂಡೆಯಂತೆ ಅಲಂಕರಿಸಿದ ಕೊಡೆಯನ್ನು ನಮಗಾಗಿ ಹಿಡಿದಿದೆ. ದುರ್ಮುಖನ ಮನಸ್ಸು ಹಿಡಿಂಬೆಯಲ್ಲಿ ನೆಟ್ಟಿರುವುದು. ಅದನ್ನು ಹಿಡಿಂಬೆ ಮಾತ್ರ ಮಹಿಷಾಸುರನನ್ನು ನಿಂತಿರುವ ಮಹಾಕಾಳಿಯಂತೆ ಮುಖವನ್ನು ಕೆಳಗೆ ಮಾಡಿ ನಿಂತವಳು. ದುರ್ಮುಖ, ನನ್ನ ಮಾನಹಾನಿಯನ್ನು ಮಾಡುವುದಕ್ಕಾಗಿಯೇ ನೀನು ಇಲ್ಲಿಗೆ ಬಂದುದೋ? ಅಯ್ಯೋ, ಇದೆಂತ ಹುಚ್ಚು ಮಾತು.
ದೇವರನ್ನು ಹೀಗೆ ಬರೆಯುತ್ತಿಲ್ಲ. ನೀನು ಚಂಡಾಲನು. ನಾನು ಚಂಡಾಲನಾದರೆ ನಿನಗೆ ಅಪಮಾನ. ನೀನು ಈಗಲೇ ಸತ್ತರೂ ನನಗೆ ಅಭ್ಯಾಸವಿಲ್ಲ. ರಾಜ ಸತ್ತರೆ ರಾಣಿಗೆ ವಿಧವೆ ಎಂದು ಹೆಸರು. ನೀನು ಈ ರೀತಿಯಾಗಿ ಮಾತನಾಡುವುದಕ್ಕೆ ನಿನಗೆ ಲಜ್ಜೆಯಾಗುವುದಿಲ್ಲವೋ? ಅಯ್ಯೋ ಅಯ್ಯೋ, ಈ ಮೂರ್ಖನು ನನ್ನನ್ನು ಬಲಾತ್ಕರಿಸುತ್ತಿರುವನು. ಮಾಡಿ ಇದು ಬಲಾತ್ಕಾರವಲ್ಲ. ನೀನು ಓಡುವಾಗ ಓಡದಂತೆ ಹಿಂದೆ ಬರ್ತಿರುವುದಲ್ಲ. ಮೂರ್ಖ, ನನ್ನ ಮೈಯನ್ನು ಮುಟ್ಟಿದರೆ ಕಿಡಿಮನ ರೋಷಕ್ಕೆ ಈಡಾಗುವ ಜಾಗ್ರತೆ. ನಿಮಗೆ ಕೋಪ ಬರುವುದು ನಿಮ್ಮನಿಗೆ ಮಾತ್ರ, ನನಗೆ ಕೋಪವೇ ಇಲ್ವಾ? ಇಲ್ಲಿ ನಾನೊಬ್ಬಳೇ ಎಂಬುದರಿಂದ ನೀನು ನಿರ್ಭೀತನಾಗಿರಬಹುದು. ಆದರೆ ಹಿಡಿಂಬನಿಗೆ ಈ ವಿಷಯ ಗೊತ್ತಾದರೆ ನಿನ್ನ ಪ್ರಾಣಕ್ಕೆ ಸಂಚಕಾರ ಉಂಟು, ಗೊತ್ತಿರಲಿ. ಅದು ನನಗೆ ಮಾತ್ರವಲ್ಲ, ನಿನಗೂ ಗೊತ್ತಿರಲಿ. ಯಾರು ಅತ್ಯಾಚಾರವನ್ನು ಮಾಡುತ್ತಾರೋ ಅವರಿಗೆ ಹಿಡಿಂಬರು ಯಾವನೇ ಸರಿ. ಯಾರಿದೆ ಇಲ್ಲಿಂದ ಧರ್ಮಕಾಯಿಂದ ಭೇದವಿಲ್ಲ. ಅಣ್ಣನಿಗೆ ಎಲ್ಲವನ್ನು ತಿಳಿಸದಿದ್ದರೆ ನಿನ್ನ ನಾಲಿಗೆ ಇನ್ನೂ ಉದ್ದವಾಗುತ್ತದೆ. ಹೇಳಬೇಕು, ಎಲ್ಲವನ್ನೂ ತಿಳಿಸಬೇಕು. ಹಿಡಿಮೆ ದೂರುಗಳನ್ನು ಹೇಳಬೇಕು, ದುರ್ಮುಖನ ಅಂತ್ಯ ಮಾಡಬೇಕು. ಹಿಡಿಂಬೆಯ ಮೇಲೆ ಕೈ ಮಾಡಿದೆ ಎಂದು ಅರಿಕೆ ಮಾಡುವುದು ನೀನು. ಅಲ್ಲ, ಹಿಡಿಮೆಯೇ ಕೈ ಮಾಡಿರೋಳೆಂದು. ಯಾರ ಮೇಲೆ? ಯಾರ ಮೇಲೆ? ಯಾರೋ ಒಬ್ಬ ದಾರಿ ಹೋಗನ ಮೇಲೆ. ಹಿಡಿಮೆ? ಓ ಹಿಡಿಮೆ, ಒಂದು ನಿಮಿಷದ ಹಿಂದೆ ಬರ್ತಿದ್ದಲ್ಲ, ಮರೆತು ಹೋಯ್ತು. ಆದರೂ ನನಗೆ ಒಂಚೂರು ಬೇಸರ ಇಲ್ಲ. ನನ್ನ ಅಭಿಲಾಷೆಯನ್ನು ಪೂರೈತು. ನಿನಗೆ ಯಾವ ಭೀತಿಯೂ ಇಲ್ಲ. ಕೌಶಲ್ಯ, ನನಗೆ ಅಭಯದಾನ ಮಾಡಲು ನೀನಾರು? ನಿನ್ನ ಪ್ರಾಣ ಕಿವಡೆಯ ದುರ್ಮುಖ. ನೀನು ನರಕದ ನಾಯಿ, ನನ್ನ ಪ್ರಾಣಕ್ಕೆ ಯಜಮಾನನಲ್ಲ. ನನಗೆ ಕೋಪ ತಲೆಗೇರಿದರೆ ಏನಾಗುವುದು ಯೋಚಿಸೋ. ನಿನಗೆ ಸಾಮರ್ಥ್ಯವಿರುವುದನ್ನು ನೀನು ಮಾಡು, ಆದರೂ ನೀನು ನರಕದ ನಾಯಿಯೇ ಸರಿ. ನರಕದ ನಾಯಿ ಏನು ಮಾಡುತ್ತಿದ್ದು ಗೊತ್ತುಂಟಾ? ಗೊತ್ತುಂಟು, ಅದು ಕಚ್ಚುವುದಕ್ಕೆ ಬಂದಿತ್ತು. ಏ, ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟರೆ ನಾನು ನಿನ್ನವ, ಇಲ್ಲದಿದ್ದರೆ ಯಮ